ಮಗ ಸ್ಟಂಪ್ಸ್ ಅಷ್ಟು ಉದ್ದ ಇಲ್ಲ, ಏನ್ ಎಗರಾಡ್ತಾವನೆ. ಅದೇ ಸ್ಟಂಪ್ ತಗೊಂಡು ಹಿಂದೆ ಎಟ್ಬಿಡ್ಲ. ಹಲೋ, ತಾವು ಅಷ್ಟೇ ಉದ್ದ ಇರೋದು. ಲೇ ಅಕ್ಕ ಸಕ್ಕತ್ತಾಗೋಳೆ, ಅದಕ್ಕೆ ತಮ್ಮನಿಗೆ ಪೊಗರು. ಹಲೋ ಹಲೋ, ಈ ಚಿಲ್ಟು ಮ್ಯಾಟ್ರ್ ಹಂಗಿರ್ಲಿ, ಮೊದಲು ನಿಮ್ಮ ಲವ್ ಮ್ಯಾಟ್ರ್ ಎಲ್ಲಿಗೆ ಬಂತು ಅನ್ನೋದನ್ನ ಹೇಳಿ. ಡೋಂಟ್ ವರಿ ಮಾಡ್ಕೋಬೇಡ ಮಗ, 8 ದಿನ ಇದೆ. ಇನ್ನು 5 ದಿನದಲ್ಲಿ ಪಡಾಯಿಸ್ಬಿಡ್ತೀನಿ. ಆಗಲ್ಲ ಕಣ, ನೀ ಬರ್ಲೇಬೇಕು. ಬರ್ತಾ ಇದೀಯಾ ಅಷ್ಟೇ. ಕಾವೇರಿ, ಯಾ ಡ್ಯಾಡ್? ಬಾಮ್ಮ ಇಲ್ಲಿ. ನಮ್ಮ ಅಪ್ಪಾರ ಮಗ ರಿಷಿ ಇದಾನಲ್ಲಮ್ಮ, ಅದೇ ಆಸ್ಟ್ರೇಲಿಯಾದಲ್ಲಿ ಇದಾನಲ್ಲ, ಅವನು ಯಾವುದೋ ಪ್ರಾಜೆಕ್ಟ್ ಮೇಲೆ ಡೆಲ್ಲಿಗೆ ಬಂದಿದ್ದಾನಂತೆ. ಇಲ್ಲಿಗೆ ಬಾರೋ ಅಂದ್ರೆ ಬರಲ್ಲ ಅಂತಿದ್ದಾನೆ. ನೀನೊಂದು ಮಾತು ಹೇಳಮ್ಮ. ಡ್ಯಾಡ್, ನಾನ್ ಯಾಕೆ? ಸರಿ ಡ್ಯಾಡಿ, ಫೋನ್ ಕೊಡಿ. ಹಾಯ್ ರಿಷಿ, ಹೌ ಆರ್ ಯು? ಕಾವೇರಿ ಹಿಯರ್. So, how have you been? Everything's fine there? Yeah. Wow, that's great. No ರಿಷಿ, ನೀನ್ ಇಲ್ಲಿ ಬರಲ್ಲ ಅಂತ ಹೇಳ್ಬೇಡ. ನಂಗ್ ಸಖತ್ ಬೋರ್ ಆಗ್ತಿದೆ. ಇಲ್ಲಿ ಒಳ್ಳೆ ಕಂಪನಿ ನಂಗ್ ಯಾರೂ ಇಲ್ಲ. ರಿಷಿ, ಹಾಗೆಲ್ಲ ಹೇಳ್ಬಾರ್ದು. ನೋಡು, ನೀನ್ ಇಲ್ಲಿಗೆ ಬರ್ತಿದ್ಯಾ ಅಷ್ಟೇ. I'll be waiting for you. See you. ಬಾಯ್. Dad, he's coming. ಥ್ಯಾಂಕ್ ಯು ಕಾವೇರಿ. Anytime, uncle. ಈ ಕಾವೇರಿ ಬೇಕು ಅಂತಾನೆ ನೀನ್ ಕಾಡಿಸ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ ಕಣ. ಋಷಿಗಳು ತಪಸ್ ಕೆಡ್ಸೋದಕ್ಕೆ ಋಷಿ ಬರೋದನ್ನ ಕೇಳಿದೀವಿ. ಇವನ್ ಯಾವನವನು ನನ್ ತಪಸ್ ಕೆಡ್ಸೋದಕ್ಕೆ ಋಷಿನೇ ಬರ್ತಾವನಲ್ಲ. ಲಚಿಕ, ಒಂದ್ ಸಿಗರೇಟ್ ಕೊಡಲಿ. ತಗ. ಅಲ್ಲಿ ಬೆಂಕಿನೂ ಬರುತ್ತಾ? ಹೇಯ್, ಯಾವ್ದಕ್ಕೆ ಫೈರ್ ಇಂಜಿನ್ ಫೋನ್ ಮಾಡು. ಮೋಸ್ಟ್ಲಿ ಒಂದು ಹೊಟ್ಟೆಲ್ ಬಿದ್ದಿರೋ ಬೆಂಕಿ ಆರೋ ತರ ಕಾಣಿಸ್ತಾ ಇಲ್ಲ. ಹೇ ಮಗ, ಟೆನ್ಷನ್ ಆಗಕ್ ಹೋಗ್ಬೇಡ ಕಣೋ. ಬರ್ತಾ ಇರೋದು ಯಾರು ಹೇಳು? ರಿಷಿ. ಹೆಸರೇನೋ ಚೆನ್ನಾಗೈತೆ, ಆದ್ರೆ ಅವ್ನ ಪ್ರಿಂಟ್ ಯಾರ್ದು ಹೇಳು? ಅಂತ ಅಪ್ಪರಾವ್ಗೆ ಋತಿಕ್ ರೋಷನ್ ಹುಡ್ತಾನೆ, ಅಪ್ಪರಾವ್ಗೆ ಚಿಕ್ಕಪ್ಪರಾವ್ಗೆ ಹುಡ್ತಾನೆ. ಸಾರಿ ಕಣ್ರೋ, ಸಾರಿ. ಬಿಟ್ಟು ತೆಗಿದಾವ ಇಲ್ಲಿ ಮೊದಲೇ ಸ್ಲಿಪ್ ಡಿಸ್ಕು. ನಮ್ಮ ಅಕ್ಕಂಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಪಂಚಪ್ರಾಣ. ಯಾರಾದ್ರೂ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾತಾಡಿದ್ರೆ ಸಾಕು, ಹಾಗೆ ಸಾಫ್ಟ್ ಆಗ್ಬಿಡ್ತಾಳೆ. ಅದೇ ಇಂಡಿಯಾ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಬೆಂಕಿ ಬೆಂಕಿ ಆಗ್ಬಿಡ್ತಾಳೆ. ಏನೋ ಇದು? ಅಲ್ಲ ಕಣೋ, ನಾನ್ ಕಾವೇರಿನ ಮದ್ವೆ ಆದ್ಮೇಲೆ ಅವಳು ಇಲ್ತಾನೆ ಇರ್ಬೇಕು. ಇವ್ ನೋಡಿದ್ರೆ ಅವಳಿಗೆ ಇಂಡಿಯಾನೇ ಆಗಲ್ಲ, ಕರ್ನಾಟಕ ಅಂತೂ ಆಗೋದೇ ಇಲ್ಲ ಅಂತವನೆ. ಹೆಂಗಪ್ಪ? ಲೇ ಮಗ, ತಿಳಿದೇನೋ ಈ ಹಾಫ್ ಟಿಕೆಟು ನಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೀನು ಅದನ್ನೇ ಯೂಸ್ ಮಾಡಿಕೊಂಡು ಅವಳನ್ನ ಇಂಪ್ರೆಸ್ ಮಾಡು ಅಷ್ಟೇ. ನಾನಾ? ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಕಂಟ್ರಿ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ರೋಡ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ಆಫೀಸ್ ರೂಮ್ಗಳು ಕೂಡ ಅಷ್ಟು ಕ್ಲೀನ್ ಆಗಿರಲ್ಲ. ಇಲ್ಲಿ ನಾವು AC ಹಾಕಿದ್ರೆ ಮಾತ್ರ ಕೂಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಕಂಟ್ರಿನೇ ಕೂಲ್ ಆಗಿರುತ್ತೆ. ಆದ್ರೆ ಇಲ್ಲಿ ನಮ್ ರೋಡ್ಗಳು ಹೇಗಿರುತ್ತೆ ಗೊತ್ತಾ? ಇಕ್ಕಿಕ್ಕಿಟ್ಟಾಗಿ ಒಳ್ಳೆ ಬಚ್ಚಲ್ ಮನೆಗೆ ಹೋದಂಗಿರುತ್ತೆ. ಆದ್ರೆ ಅಲ್ಲಿ ರೋಡ್ಗಳು ಇವನ್ ತರ ದೊಡ್ಡದಾಗಿರುತ್ತೆ. ಅಲ್ಲಿ ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿ ಯಾಕ್? ಅದಕ್ಕೆ ನಾನು ಭಗವಂತನ ಹತ್ರ ಬೇಡ್ಕೊಂಡಿದ್ದೀನಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ದನ ಕಾದು ಸಗಣಿ ಎತ್ತಿದ್ರೂ ಪರವಾಗಿಲ್ಲ, ನಾನು ಅಲ್ಲೇ ಉಡ್ಸಪ್ಪ ಅಂತ. Stop it. ಮಗ, ಫ್ಲೋ ಕರೆಕ್ಟ್ ಆಗಿತ್ತು ತಾನೆ? ಸ್ವಿಟ್ಜರ್ಲ್ಯಾಂಡ್ ಪ್ರೆಸಿಡೆಂಟ್ ಹಿಂಗ್ ಮಾತಾಡಲ್ಲ. ನೀನ್ ಹುಟ್ಟು ಬೆಳ್ದಿರೋ ಈ ಮಣ್ಣಿನ ಬಗ್ಗೆ ಏನೋ ಗೊತ್ತು ನಿನ್ಗೆ? ಪುಣ್ಯ ಭೂಮಿ ಇದು. ಇಲ್ಲಿ ಹುಟ್ಟೋಕೆ ಪುಣ್ಯ ಮಾಡಿರ್ಬೇಕು. ನನ್ ಬುಲ್ಬುಲ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ, ಆಹಾ ಅವಳಾಗೇ ಇದ್ದಾಳೆ. ಇನ್ ನೋಡ್ರೋ ಮಕ್ಳ, ಅವಳನ್ನ ಹೇಗ್ ಪಟಾಯಿಸ್ತೀನಿ ಅಂತ. ಆಗಲ್ಲ, ನಮ್ಮ ಅಕ್ಕಂಗೆ ಶಟ್ಲ್ ಅಂದ್ರೆ ಆಗೋದೇ ಇಲ್ಲ. ಬ್ಯಾಸ್ಕೆಟ್ ಬಾಲ್ ಅಂದ್ರೆ ಪಂಚ ಪ್ರಾಣ ಗೊತ್ತಾ? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನಿಮ್ಮ ಅಕ್ಕಂಗೆ ಬಾಸ್ಕೆಟ್ ಬಾಲ್ ಇಷ್ಟ ಆದ್ರೇನು, ಕಬಡ್ಡಿ ಇಷ್ಟ ಆದ್ರೇನು, ಅದೆಲ್ಲ ನಮ್ಮದು ಯಾಕೋ ಹೇಳ್ತಾ ಇದೆಯಾ? ಪಕ್ಕ ತೊಳ್ಕೊಳಕ್ ಬರೋದು ವಯಸ್ಸಿನಲ್ಲಿ ಪಕ್ಕ ಸ್ಕೆಚ್ ಆಗ್ತಿಲ್ಲ. ಈಗ ಬಿಟ್ರೆ ಪಕ್ಕ ಬ್ರಷ್ ರಾಜಕಾರಣಿ ಆಗ್ಬಿಡ್ತೀಯ. ಹೇಯ್ ಹುಡುಗ, ಬಾರೆ. ಏನು? ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯ? ಕೇಳು. ಪಟಾಕಿನ ತೆಗೆದು ಗಾಳಿಲಿ ಬಿಸಾಕಿದ್ರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಡಮ್ ಅನ್ನತ್ತೆ. ಡಮ್ಮನಕ್ಕೆ ಬೆಂಕಿ ನಿಮ್ ತಾತ ಹಚ್ಚಿರ್ತಾನ. ಏನ್ ನುಕ್ ಕೊಡ್ತೀಯ? ಡಮ್ಮನ ಡ್ಯಾಮ್.